ಓಂ ಶಾಂತಿ ಶಾಂತಿ ಶಾಂತಿ. ವಿಶಾಲಾಕ್ಷಿ, ಏನಾಯ್ತು? ಮಚ್ಚೆ ಹಿಡ್ಕೊಂಡು ಯಾಕೆ ಬಂದೆ? ರಕ್ತ ಗುಹೆಯಲ್ಲಿ ಗಾಯತ್ರಿ ಅಮ್ಮೋರ್ ಕೈಯಿಂದ ಜೀವ ಕಳ್ಕೊಂಡ ರಕ್ತಪುಂಜನ ಆತ್ಮಕ್ಕೆ ವಿಮೋಚನ ಸಿಗದೆ ಇಲ್ಲಿಗೆ ಬಂದು ನಿನ್ನ ಹೆಗ್ಲೇರಿದ್ದ. ನಿಮ್ಮೇಲೆ ದೆವ್ವ ಸೇರ್ಕೊಂಡೆ ಹಾಗೆಲ್ಲ ಆಡಿದ್ದು ಅತ್ತೆ ನೀವು. ನಾನು ಹೇಗೆ ಬಿಹೇವ್ ಮಾಡಿದೆ? ಅದೆಲ್ಲ ಯಾಕೆ ಬಿಡಿ ಮ್ಯಾಮ್, ಹೋಗ್ಲಿ. ವಿಶಾಲಾಕ್ಷಿ, ನಿಮ್ ಗ್ಲೌಸ್ ಬೀಳೋ ಹಾಗೆ ಮಾಡಿದ್ದಕ್ಕೇನೆ ಆ ಆತ್ಮ ನಿಮ್ಮನ್ ಬಿಟ್ಟು ಹೋಗಿದ್ದು. ಹೌದು ಮಾಮ್, ಅದಾದ್ಮೇಲೆ ನೀವು ನಾರ್ಮಲ್ ಆಗಿದ್ದು. ಸುಮನಾ, ಸಾಕು ಹೇಳು. ಏ ಸುಮ್ಮಿ, ನಿನ್ ಕಾಲು ಮುಂಚಿನ ತರ ಬದ್ಲಾಕ್ ಹೋಗಿದೆ ಕಣೆ. ಏನು ಸುಮ್ನಾ, ತೋರ್ಸು. ಹೇಳಿದ್ನಲ್ಲ ಸುಮ್ಮನಾ, ವಿಶಾಲಾಕ್ಷಿ ಕಾಲಿಗೆ ಬಿದ್ರೆ ಸರಿ ಹೋಗುತ್ತೆ ಅಂತ. ದೈವಾನುಗ್ರಹ ಇರೋ ವಿಶಾಲಾಕ್ಷಿ ನಮ್ಮ ಮನೆಗೆ ಬಂದಿರೋದ್ರಿಂದ ಅತ್ತೆ ಒಳಗೆ ಸೇರ್ಕೊಂಡಿದ್ದ ಮಂತ್ರವಾದಿ ಆತ್ಮ ಕೂಡ ಮೋಕ್ಷ ಪಡ್ಕೊಂಡು ಹೋಯ್ತು. ಡಮ್ಮಕ್ಕ, ಪರಮೇಶ್ವರನ್ ಪೂಜೆಗೆ ಏರ್ಪಾಟ್ ಮಾಡು. ಆಗ್ಲಿ ತಾಯಿ. ವಿಶಾಲಾಕ್ಷಿ ಋಣಾನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ನೀವು. ಮಕ್ಕಳು ಮಲ್ಕೊಂಡ್ರಾ? ಕತೆ ಹೇಳ್ತಿದ್ದ ಹಾಗೆ ನಿದ್ರೆ ಮಾಡ್ಬಿಟ್ರು ಯಜಮಾನ್ರೆ. ಚಂದಮಾಮನ್ ಕತೆ ಹೇಳ್ದ್ಯಾ? ಮನೇಲೆ ಏನೇನೋ ನಡೀತಾ ಇದೆ, ಮುಂದೆ ಏನ್ ನಡೆಯುತ್ತೆ ಅಂತ ಕೂಡ ನಿನ್ ಹೆಂಡತಿ ಹೇಳ್ತಾಳೆ ಕಣೋ ವಿಶಾಲ್. ಅದೇನು ಅಂತ ಕೇಳು. ಕೇಳ್ತಿದ್ರೆ ಯಾಕೆ ನಗ್ತಾ ಇದೆಯಾ ಸುಮ್ಮನೆ? ಅಮ್ಮನವ್ರ ಕತೆ ಹೇಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ ಯಜಮಾನ್ರೆ. ನನಗೆ ಯಾವತ್ತೂ ಹೇಳಲೇ ಇಲ್ಲ. ನೀವಿಬ್ರು ಮಲ್ಗೋಕ್ಕೂ ಮುಂಚೆ ದೇವ್ರ ಕತೆ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ರೊಮ್ಯಾಂಟಿಕ್ ಸ್ಟೋರೀಸ್ ಹೇಳ್ತಾರೆ ಅಂತೀರಾ? ಇನ್ನೇನ್ ಮತ್ತೆ, ನೀವ್ಯಾವತ್ತೂ ಹೇಳಲಿಲ್ವಲ್ಲ. ನೀನ್ ನನ್ನ ಜೊತೆ ಇದ್ರೆ ತಾನೇ. ಏನಾಯ್ತು? ಹೆದರ್ಕೊಂಡ್ಬಿಟ್ರು ನನ್ ಗಂಡ. ಯಾಕೆ ಹೆದರ್ಸ್ದೆ ಅಕ್ಕ? ಪಾಪ ವಲ್ಲಭಾವನ್ ಮುಖ ನೋಡು, ಹೇಗೆ ಹೆದರ್ಕೊಂಡಿದ್ದಾರೆ. ಈಗ ಬಾಟ್ಲ್ ಇಳಿಸ್ತಾರಲ್ವಾ, ಬೆಳಗಾಗ್ತಿದ್ದಂಗೆ ಬೂದ್ ಗುಂಬಳಕಾಯಿ ಹಾಗೆ ಉಬ್ಕೊಂಡಿರತ್ತೆ ಇವ್ರ ಮುಖ. ನಾನು ಅಷ್ಟೊಂದು ಕುಡಿತೀನಾ? ಎಷ್ಟೇ ಆದ್ರೂ ಸರಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಹಾಗಂತ ಥಿಯೇಟರ್ಗಳಲ್ಲೂ ಕೂಡ ಹಾಕ್ತಾರೆ, ನಾನು ನೋಡಿದ್ದೀನಿ. ವಲ್ಲಭಾವ, ತೆರೆ ಮೇಲೆ ಬರೋ ಸಿನಿಮಾ ನೋಡಿ ವಿಸಿಲ್ ಹೊಡಿಯೋ ಜನಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆ ಅಲ್ಲಿ ಎಚ್ಚರಿಕೆ ಕೊಟ್ಟಾಗ ಕೂಡ ಚಪ್ಪಾಳೆ ಹೊಡೆದು ಅದನ್ನ ಪಾಲಿಸ್ಬೇಕು. ಸರಿ ಆಯ್ತು, ಗುಡ್ ನೈಟ್. ವೇಟ್ ಮಾಡು ರಾಜಾ, ಕಳ್ಳನ್ ತರ ಯಾಕೆ ಕದ್ದು ಕೇಳಿಸ್ಕೊತಿದ್ದು ಅಂತ ಹೇಳಿ ಹೋಗಿ. ಏಯ್, ನಾನೇನ್ ಕೇಳಿಸ್ಕೊಂಡಿಲ್ಲ, ಏನೋ ಕೆಳಗ್ ಬಿತ್ತು ನೋಡ್ತಾ ಇದ್ದೆ ಅಷ್ಟೇ. ಅಷ್ಟ್ರಲ್ಲಿ ನೀನ್ ಬಂದೆ. ಓಹೋ, ಹಾಗಾ? ಮಾತಾಡ್ಕೊಳ್ಳೋದಕ್ಕೆ ಏನಿದೆಯೋ ವಲ್ಲಭ, ನೀನೇ ಹೇಳ್ಬೇಕು. ಮಾಮ್ ಹೇಗಿದಾರೀಗ? ಮಾಮ್ಗೆ ಏನಾಯ್ತು? ಯಾವ ರೋಗ ಅಂತ ಕೇಳಿಲ್ಲ ರಾಜಾ.
ಕೈಗೆ ವಿಶಾಲಾಕ್ಷಿ ಮಚ್ಚಿಂದ ಬೀಸಿದ್ಲಲ್ವಾ, ಏನಾದ್ರೂ ಪ್ರಾಬ್ಲಮ್ ಬಂದು ಒದ್ದಾಡ್ತಿದಾರೇನೋ ಅಂತ ಕೇಳ್ತಿದ್ದಾರೆ. ಅಂಗೈಲಿ ಸತ್ವ ಇಲ್ದಿರೋದ್ರಿಂದ ಯಾವ ಸಮಸ್ಯೆನೂ ಬಂದಿರಲ್ಲ ಅನ್ಕೊಂಡಿದ್ದೀನಿ. ಬಲಿ ಖಡ್ಗದಿಂದ ನಮ್ಮಮ್ಮ ರಕ್ತಪುಂಜ ಅನ್ನೋ ಮಂತ್ರವಾದಿನ ಒಂದೇ ಏಟಿಗೆ ಹೊಡೆದಾಕಿದ್ರು ಅಂತ ನೈನಿ ಹೇಳಿದ್ಲು. ಅದೇ ಖಡ್ಗ ತಿಲೋತ್ತಮಮ್ಮಂಗೆ ತಾಕ್ತು. ಅದೃಷ್ಟ ಚೆನ್ನಾಗಿದ್ದು ಪ್ರಾಣಕ್ಕೇನೂ ಆಗಿಲ್ಲ. ಇನ್ನೂ ಟೈಮ್ ಇದೆ. ಏಯ್ ಏನೇ ನೀನೇ ಪಕ್ಕದಲ್ಲಿದ್ದು ಮಾಮ್ನ ಮೇಲ್ ಕಳಿಸ್ತೆ ಅನ್ಸುತ್ತೆ. ನನ್ಗ ಚಾನ್ಸ್ ಇಲ್ಲ ಬಿಡು. ಯಾಕಂದ್ರೆ ನನ್ ಕೈಯಿಂದ ಅವ್ರಿಗೆ ಮೋಕ್ಷ ಸಿಗತ್ತೆ ಅಂತ ವಿಧಿಲಿಲ್ಲ. ನೀವೆಲ್ಲ ಟೈಮ್ ಸಿಕ್ಕಿದ್ರೆ ನಮ್ಮ ಮಾಮ್ ಯಾವಾಗ ಹೇಗ್ ಸಾಯ್ತಾರೆ ಅಂತ ಯೋಚನೆ ಮಾಡ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ. ಅಯ್ಯೋ, ಯಾಕೆ ಹಾಗನ್ಕೋತೀರಾ ಭಾವ? ಹಣೆ ಬರದಲ್ಲಿ ಬರ್ದಿರೋದೇ ನಡೆಯುತ್ತೆ ಹೊರತು ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಯಾವ ಪ್ರಯೋಜನನೂ ಇಲ್ಲ. ವಲ್ಲಭ, ಮಾಮ್ಗೆ ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ನೀನು ಹೇಳಿದ್ರೆ ಅರ್ಥ ಆಗಲ್ಲ. ಪ್ಲೀಸ್ ಅದ್ಗೆ ಒಂದು ನಿಮಿಷ ಇರಿ. ನೀನು ಹೇಳಿದ್ರೇನಾದರೂ ಸ್ವಲ್ಪ ಕೇಳ್ತಾರೇನೋ. ನಾನೇನು ಹೇಳಬೇಕು ಅದನ್ನ ನೀವು ಹೇಳಬೇಕು. ರಾಮಾಯಣ ಎಲ್ಲ ಕೇಳಿಸ್ಕೊಂಡು ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಮಾತಾಡ್ತಾರೆ ನನ್ನ ಹಸ್ಬೆಂಡು. ವಲ್ಲಭವ, ನಾನು ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮೊನ್ನೆ ಕೂಡ ಅತ್ತೆ ಗಂಡಸ್ ಧ್ವನಿನಲ್ಲಿ ಮಾತಾಡಿದ್ರು, ಬೆಳಗ್ಗೆ ಕೂಡ ಅದೇ ಧ್ವನಿಲಿ ಮಾತಾಡಿದ್ರು. ತಾಂತ್ರಿಕ ಮಾಂತ್ರಿಕ ದುಷ್ಟಶಕ್ತಿಯಿಂದಾನೇ ಈ ಥರ ಸಮಸ್ಯೆ ಆಗಕ್ಕೆ ಸಾಧ್ಯ. ಯಾವುದಕ್ಕೂ ಒಳ್ಳೇದು. ಅತ್ತೆ ಹುಷಾರಾಗಿರ್ಬೇಕು ಅಂತ ಯಜಮಾನ್ರು ಕೇಳ್ಕೊತಿದ್ದಾರೆ. ಅರ್ಥ ಆಯ್ತು. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳೋವಲ್ಲವ. ಏನು ಅಂತ? ಏಯ್ ಹೋಗ್ರಿ. ಏಯ್ ಏನೇ ಹೆದರ್ಸ್ತಾ ಇದ್ಯಾ? ಹೋಗ್ತಿರೋ ಇಲ್ವೋ? ಅದಕ್ಕೆ ನೋಡೋಕೆ ಬರ್ತೀಯಲ್ಲೇ? ಅಯ್ಯೋ, ಆಗ್ಲಿಂದ ಹೇಳಿದ್ರೆ ಹೇಳ್ತಿದ್ರು, ಅರ್ಥ ಮಾಡ್ಕೊಳ್ದೆ ಮತ್ತೆ ಏನ್ ಮಾಡ್ಬೇಕು ಅಂತ ಬೇರೆ ಕೇಳ್ತಿದ್ದೀರಾ? ಏನು ಇಲ್ವಾ? ನೀನ್ ಟೂ ಮಚ್ ಮಾಡ್ತಿದ್ಯಾ. ನನ್ ಮಾಮ್ ಹೇಳ್ತೀನಿ ಹೋಗು. ಓಕೆ, ನಾನು ಹೊಡಿತಾಳೆ. ಬಿಡು ನೈನಿ. ಹೇಳೋದಲ್ಲ, ತಿಲ್ಲು ಅಂಟಿನ ಮೊದಲು ಕರ್ಕೊಂಡ್ ಬನ್ನಿ, ಇಬ್ರಿಗೂ ಜ್ವರ ಬಿಡಿಸ್ತೀನಿ. ಅದಕ್ಕೆ ವಲ್ಲಭನ ಹತ್ರ ಹಾಗೇನ ಮಾತಾಡೋದು? ಸಾರಿ, ಸ್ವಲ್ಪ ಓವರ್ ಆಗಿ ಮಾಡಿದ್ನಾ? ತುಂಬಾ ಹೆದರ್ಕೊಂಡು ಹೋದ್ರು ಭಾವ. ಈ ತರ ಕೋಡಂಗಿ ಮೂತಿಗೆ ಅವಾಗವಾಗ ಚಮಕ್ ಕೊಟ್ಟಿಲ್ಲ ಅಂದ್ರೆ ಹೆಚ್ಕೋತಾರೆ ನೈನಿ. ಎಲ್ರೂ ವಿಶಾಲ್ ತರ ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದೀಯಾ? ಈ ಸಲ ಬರ್ಲಿ. ಓಕೆ ಓಕೆ, ಜಸ್ಟ್ ರಿಲ್ಯಾಕ್ಸ್. ಪ್ಲೀಸ್ ಬಿ ಕಾಮ್. ಏನ್ ಮಾಡ್ತಾ ಇದ್ಯಾ? ನೀವೇನ್ ನೋಡ್ತಿದ್ದೀರಾ? ನೀನ್ ಹಿಂದಿನ ಕಾಲ್ಗೇನೋ ಹಚ್ಕೋತಾ ಇದೆಯಲ್ಲ. ಹಿಂದೆ ಕಾಲ ಅಂದ್ರೇನು? ಅರ್ಥ ಆಗಿಲ್ಲ ಅನ್ಸುತ್ತೆ. ನಿನ್ ಕೈನೂ ಕೂಡ ನನ್ನ ಕಾಲೇ ಅನ್ಕೋತೀನಿ. ಅದರಿಂದನೇ ಅರ್ಥ ಮಾಡ್ಕೋಬೇಕು ನೀನ್ ಏನು ಅಂತ. ನೀವು ಕೂಡ ತಿಳ್ಕೋಬೇಕು, 4 ಕಾಲಿರೋ ಪ್ರಾಣಿನ ಮದ್ವೆ ಆಗಿದ್ದೀನಿ ಅಂತ. ನನ್ ಕರ್ಮ ಕೆಟ್ಟ ಹೀಗೆಲ್ಲ ಆಯ್ತು ಅಷ್ಟೇ. ಹಾ, ನೊಂದ್ಕೊಂಡಿದ್ ಸಾಕು. ಚಾಪೆ ಅಲ್ಲಿದೆ, ಎತ್ಕೊಂಡು ಹೋಗಿ. ಈಗ ಎಷ್ಟು ಆರಾಮಾಗಿದ್ಯಾ? ವಿಶಾಲಾಕ್ಷಿ ಏನಾದ್ರೂ ನಿನ್ ಪಾದಗಳನ್ನ ಕಟ್ ಮಾಡಿದ್ದಿದ್ರೆ ಹಳೆಯ ಚಾಪೆ ಎತ್ಕೊಂಡು ಗುಡಿ ಎದುರುಗಡೆ ಕುತ್ಕೋಬೇಕಿತ್ತು. ನನ್ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಭಿಕ್ಷೆ ಬೇಡಲ್ಲ. ಸರಿ ಹೋಗಿದ್ದಕ್ಕೆ ನೀನ್ ಹೀಗಿದ್ಯಾ ಅನ್ನೋದನ್ನ ಮರಿಬೇಡ. ಹಾಗೆ ವಿಶಾಲಾಕ್ಷಿ ಋಣದಲ್ಲಿ ಜೀವನ ಪೂರ್ತಿ ಇರ್ಬೇಕು. ಆ ಮಾಯಾವಿ ಹುಡುಗಿಂದ ನನ್ಗೆ ಒಳ್ಳೇದಾಗಿದೆ ಅಂತ ನೀವ್ ಬೇಕಾದ್ರೆ ಅಂದ್ಕೊಳ್ಳಿ, ನಾನ್ ಅನ್ಕೊಳಲ್ಲ. ನಿಜನಾ? ನಿಜ. ಯಾವ ರೀತಿಲಿ? ಅವಳಿಗಷ್ಟು ಪವರ್ ಇದ್ರೆ ಸಾಕ್ಸ್ ತೆಗ್ದಾಗ ನನ್ ಮಗಳು ಉಲುಚಿ ಹಾವಾಗ ಬದ್ಲಾಗ್ದೆ ಮಗು ತರನೇ ಇರೋ ಹಾಗೆ ಮಾಡಕ್ ಹೇಳಿ. ಹಾಗಾಗೋದಿಲ್ಲ. ಅದ್ ಸರಿ, ನಿನಗಂತೂ ಸಹಾಯ ಮಾಡಿದಳಲ್ವಾ? ತಿಲೋತ್ತಮಾತೆ ಕೈಗೆ ಮಚ್ಚ ತಾಕಿದ ತಕ್ಷಣ ನನ್ ಕಾಲ್ ಸರಿ ಹೋಯ್ತು. ಅಂದ್ರೆ ಇಲ್ಲಿ ತ್ಯಾಗ ಮಾಡಿರೋದು ನಮ್ಮತ್ತೆ, ಅವ್ರಿಗೆ ಋಣಿಯಾಗಿರ್ಬೇಕು. ನೀನ್ ಹಾಗೆ ಹೇಳ್ದೆ ಅನ್ಕೋ, ಬಾಂಡ್ ಪೇಪರ್ಗಳನ್ನ ತಂದು ನೀನ್ ಅವ್ರ ಅಧೀನದಲ್ಲಿದ್ಯಾ ಅಂತ ಬರ್ಸ್ಕೋತಾರೆ. ಬರ್ಕೊಡ್ತಾರೆ ಹೊರತು, ಆದ್ರೆ ನೀವ್ ಹೇಳ್ದಾಗ ಮಾಡಲ್ಲ ಅತ್ತೆ. ಅವ್ರನ್ನ ನನ್ನ ಮೋಸ ಮಾಡೋರು ಈ ಮನೇಲಿದ್ರೂ ಸರಿ, ನೀವೇನು ಮಾತಾಡದೆ ಸುಮ್ನೆ ಇರ್ತಿರಲ್ಲ, ಅದೇ ರೀ ನನಗ್ ಕೋಪ ತರ್ಸೋದು. ದುರಂದರತ್ತೆ ಏನ್ ಬರ್ದಿದ್ದಾರೆ ಅಂತ ಓದ್ದೆ ಶೋಕಿ ಮಾಡಿದ್ ನಿಮ್ಗೆ
ಸರಿಯಾಗೇ ಆಯ್ತು ಬಿಡು. ಅದೇನೇ ಆದ್ರೂ ಆಸ್ತಿ ಅನುಭವಿಸ್ಬೇಕು ಅಂತ ಅವ್ರಿಗೆ, ನರಕ ಅನುಭವಿಸ್ಬೇಕು ಅಂತ ನಿನಗೆ. ಹಣೆಲ್ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗಲ್ಲ. ಯಾರ ಬಗ್ಗೆನೋ ಯಾಕೆ, ನೀವೇನ್ ಮಾಡ್ತೀರೋ ಅದನ್ನ ಹೇಳಿ. ನಿನಗ್ ಬರ್ಕೊಡು ಅಂದ್ರು ಬರ್ಕೊಡ್ತೀನಿ. ನಿಮ್ ಹತ್ರ ಏನಿದೆ ಅಂತ ಬರ್ಕೊಡ್ತೀರಾ? ನನ್ ಕಾಲಿಗೆ ಹಚ್ಕೊಳ್ಳೋದಿಕ್ಕೆ ಈ ತರ ಲೋಷನ್ ಕೊಡ್ಸೋಕು ದುಡ್ಡಿಲ್ಲ. ಅದಿಲ್ದೇ ಇರ್ಬೋದೇನೋ, ಬೆಲೆ ಬಾಳೋದೊಂದಿದೆ. ಏನದು? ಡಿವೋರ್ಸು. ಏನಾದ್ರೂ ಹೇಳಿದ್ರೆ ಇದೊಂದ್ ಚೆನ್ನಾಗಿ ಹೇಳ್ತೀರಾ. ನನಗೂ ಟೈಮ್ ಬರತ್ತೆ ನೋಡಿ, ಆಗ ನಾನು ನನ್ ಮಗಳು ಉಲುಚಿ ನಿಮ್ಗಿಂತ ಒಳ್ಳೆ ಸ್ಥಾನದಲ್ಲಿರ್ತೀವಿ. ನೀವೇನಾದ್ರೂ ಕೆಳಗ್ ಬಿದ್ರು ನಾನೇ ನಿಮ್ಮನ್ನ ನೋಡಲ್ಲ. ನೋಡ್ಬೇಕು, ನೆತ್ತಿ ಮೇಲೆ ಕಣ್ಣಿದ್ರೆ ಖಂಡಿತ ಎಡು ಬೀಳ್ತೀವಿ. ನಿನ್ ಕನ್ಸೇನಾದ್ರೂ ನನ್ಸಾಗೋದೇ ಆದ್ರೆ ಅವತ್ತು ನಂಗೆ ಯಾವ ಚಾಪೇನೂ ಬೇಕಾಗಿಲ್ಲ. ಯಾಕೆ ನಿದ್ರೆ ಮಾಡಲ್ವಾ? ಮಾಡ್ತೀನಿ, ಶಾಶ್ವತವಾಗಿ ನಿದ್ದೆಗೆ ಹೋಗ್ತೀನಿ. ಮಾಮ್, ಗ್ಲೌಸ್ ಹಾಕೊಂಡಿರೋ ಕೈ ಮೇಲೆ ಈ ಥರ ಮಾಡಿದ್ರೆ ನಿಮಗೆ ಫೀಲು ಗೊತ್ತಾಗಲ್ಲ ಅನ್ಸುತ್ತೆ. ಬೇಕಿದ್ರೆ ಅದನ್ನ ತೆಗೆದಾಕ್ಬಿಡಿ, ಹಾಯಾಗಿರುತ್ತವಾಗ. ಏಯ್, ಅವಳು ಯಾವುದೋ ಮಂತ್ರನ ಮನ್ಸಲ್ಲಿ ಹೇಳ್ಕೊಂಡು ಹೀಗ್ ಮಾಡ್ತಾ ಇದ್ದಾಳೆ ಕಣೋ. ಹೌದಾ? ಇಲ್ಲಿ ಸೊಳ್ಳೆ ಜಾಸ್ತಿ ಇರೋದಕ್ಕೆ ಇದ್ರಲ್ಲಿ ಓಡಿಸ್ತಿದ್ದಾರೆ ಅಂತ ಅನ್ಕೊಂಡೆ ಮಾಮ್. ಅಯೋಗ್ಯ, ಏನಾದ್ರೂ ಸರಿ ತಿಳ್ಕೊಂಡ್ ಮಾತಾಡು. ನಿಮ್ಗೂ ಅಷ್ಟೇನೆ, ನಾನು ಹೇಳದ್ಮೇಲೆ ತಾನೇ ಗೊತ್ತಾಗಿದ್ದು. ಮಾಯಾವಿ ಹುಡ್ಗಿ ಬಲಿ ಖಡ್ಗದಿಂದ ನಮ್ಮ ಮಾಮ್ ಕೈ ಗ್ಲೌಸ್ನ ಕಿತ್ತಾಕೋದ್ಲು ಅಂತ. ಕೈನ ಕತ್ತರಿಸ್ಲಿಲ್ವೋ? ತಿಲೋತ್ತಮನ್ ಕೈಗೆ ಅಂಟ್ಕೊಂಡಿದ್ದಂತ ನನ್ ಮಗ ರಕ್ತ ಪುಂಜನ ಆತ್ಮನ ತೊಲಗಿಸಿದ್ಲು ಕಣ ಆ ಹುಡುಗಿ. ಅಷ್ಟಕ್ಕೂ ನನಗೆ ಗೊತ್ತಾಗ್ಲಿಲ್ಲ ರಕ್ತ ಪುಂಜನ ಆತ್ಮ ನನ್ ಮೇಲ್ ಬಂದಿತ್ತು ಅಂತ. ವಿಶಾಲಾಕ್ಷಿಗೆ ಹೇಗ್ ಗೊತ್ತಾಯ್ತು ಅಂತ ಅರ್ಥನೇ ಆಗ್ತಿಲ್ಲ. ಮಾಮ್, ಆ ಹುಡ್ಗಿ ತುಂಬಾ ಬುದ್ಧಿವಂತೆ. ಏನ್ ನಡೀತೋ ಏನ್ ನಡೆಯುತ್ತೆ ಅನ್ನೋದ್ನು ಕೂಡ ಹೇಳ್ತಾಳೆ ಅಂತ ಅಂದ್ರೆ ಎಷ್ಟು ಬುದ್ಧಿಶಕ್ತಿ ಇರ್ಬೇಕು ಅವಳಿಗೆ. ದೈವಾನುಗ್ರಹದಿಂದ ಅದು ಸಾಧ್ಯ ಆಗಿರ್ಬೋದು ತಿಲೋತ್ತಮ. ಭಕ್ತಿ ಜಾಸ್ತಿನೇ ಬಿಡು. ನಮ್ಮ ಮಾಮ್ಗೆ ಭಯ ಕೂಡ ಜಾಸ್ತಿ ಆಗ್ತಿದೆ. ಗಾಯತ್ರಿ ದೊಡ್ಡಮ್ಮನ ಆತ್ಮ ನಮ್ಮನೇಲೆ ಸಂಚರಿಸ್ತಾ ಇದೆ ಅಂತ. ಆತ್ಮನ ಹಿಡ್ಕೋತೀನಿ ಅಂತೀಯೇ ಹೊರತು ನಿನ್ನಿಂದ ಏನು ಮಾಡಕ್ಕಾಗ್ಲಿಲ್ಲ ಗಂಟೆ ಅಮ್ಮ. ನಿಮಗೆ ಹಿಡ್ಕೊಳ್ಳೋಂತ ಅವಕಾಶ ಸಿಕ್ತಾಗ ನೀವೇನ್ ಮಾಡಿದ್ರಿ? ಏನ್ ಅನ್ಕೊಂಡಿದ್ಯಾ? ಆತ್ಮನ ಹಿಡಿಯೋದು ಅಂತ ಅಂದ್ರೆ ಗಾಳ ಬಿಸಾಕಿ ಮೀನ್ ಹಿಡ್ದಾಗ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ಅಲ್ಲಿ ತಿರ್ಗಾಡ್ತಿರೋದು ಬೇರೆ ಯಾರು ಅಲ್ಲ, ಗಾಯತ್ರಿ ದೇವಿ. ಅವ್ರ ಹೆಸರು ಕೇಳಿದ್ರೇನೆ ವೈಬ್ರೇಟ್ ಆಗೋಗ್ತಾರೆ ಅಲ್ಲ. ಏಯ್, ಮೊದ್ಲು ಅವಳಿಗೆ ಹೇಳಕ್ ಬಿಡು. ನೀನೇ ಮಾತಾಡ್ತಿದ್ರೆ ಹೇಗೆ? ಸಾರಿ ಮ್ಯಾಮ್, ಏನು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಷ್ಟೇ. ನೀವ್ ಹೇಳಿ ಗಂಟೆ ಅಮ್ಮ. ನಿಮ್ ಮನೇಲಿ ಎಷ್ಟ್ ಜನ ಮಕ್ಳಿದ್ದಾರೆ? 5 ಜನ. 4 ಜನ ಅಲ್ವೇನೋ? ಅಯ್ಯೋ, ವಿಶಾಲಾಕ್ಷಿ ಕೂಡ ಮಗುನೇ ಅಲ್ವಾ ಮಾಮ್? ನಾನ್ ಕೇಳ್ತಾ ಇರೋದು ನಿಮ್ಮನೆ ಮಕ್ಳ ಬಗ್ಗೆ. ಹೌದಾ? 4 ಜನ ಗಂಟೆ ಅಮ್ಮ. ಗಾಯತ್ರಿ, ಗಾನವಿ, ಬದ್ರಿನಾಥ, ಉಲೂಚಿ ಪುಟ್ಟಿ. ತಗೋತಿಲೋತಮ್ಮ, ಆ 4 ಮಕ್ಳಿಗೂ ಈ ತಾಯ್ತನ ಕಟ್ಟು. ಕಟ್ಟಿದ್ರೆ ಅಷ್ಟಕ್ಕೂ ನಾವು ಕಟ್ಟಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಯಾಕೆ ಅಂತ ಕೇಳಲ್ವಾ? ಏಯ್, ಆ ವಿಷಯನ ನಾನ್ ನೋಡ್ಕೋತೀನಿ. ಕಟ್ಟಿದ್ರೆ ಏನಾಗುತ್ತೆ ಗಂಟೆ ಅಮ್ಮ? ಈ ತಾಯ್ತದ ಪ್ರಭಾವದಿಂದ ಗಾಯತ್ರಿ ದೇವಿ ಆತ್ಮ 4ರಲ್ಲಿ, ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಬಂದು ಆತ್ಮ ಸೇರ್ಕೊಳ್ಳತ್ತೆ.
ಹಾಗಾದ್ರೆ ನಮ್ ಬದ್ರಿ ಸೇಫಾ? ಯಾವ ಮಗು ಮೇಲೆ ಆತ್ಮ ಆವರಿಸ್ಕೊಳತ್ತೋ ಆಗ ಆ ತಾಯಿ ತಾಕಿತ್ ಹೋಗತ್ತೆ. ಆ ಮಗು ಮೇಲಿರೋ ಗಾಯತ್ರಿ ದೇವಿ ಆತ್ಮ ಪುನರ್ಜನ್ಮದಲ್ಲಿ ಆಶ್ರಯ ಪಡ್ಕೊಂಡಿರೋ ದೇಹನ ತೋರ್ಸತ್ತೆ. ಅದಾದ್ಮೇಲೆ ಅದನ್ನ ನಿರ್ಜೀವ ಮಾಡಿದ್ರೆ ನಿಮಗೆ ಶತ್ರು ಭಯ ಅನ್ನೋದೇ ಇರೋದಿಲ್ಲ. ನನಗೂ ಕೂಡ ಪ್ರತೀಕಾರ ತೀರಿಸ್ಕೊಂಡೆ ಅಂತ ತುಂಬಾ ಸಂತೋಷ ಆಗತ್ತೆ. ತಗೋ ಇದನ್ ತಗೋ, ಈ ಬೊಂಬೆ ತಗೋ. ಗುಡ್ ಗರ್ಲ್. ಇಲ್ಲ ಇಟೋಸ, ಸ್ವಲ್ಪ ನೀರ್ ಕುಡ್ದು ಸ್ವಲ್ಪ ಕಾಫಿ ಕುಡಿ. ಅಯ್ಯೋ, ಇಂಥ ಕೆಲ್ಸಗಳನ್ನೆಲ್ಲ ನಿಮಗ್ ಮಾಡ್ಬೇಡಿ ಅಂದ್ರು ಯಾಕ್ರಿ ಪದೇ ಪದೇ ಮಾಡ್ತಿದ್ದೀರಾ? ಲವ್ವೇ ಲವ್. ಸಾಕ್ ಸುಮ್ನಿರಿ ಚಿಕ್ಕಪ್ಪ. ಚಿಕ್ಕಿ ಹೆಸರಲ್ಲಿ ಆಸ್ತಿ ಇದೆ ಅಂತ ನಾಯಿ ತರ ಸೇವೆ ಮಾಡ್ತಿದ್ದೀರಾ ಚಿಕ್ಕಪ್ಪ? ನಿನ್ ಬಾಯಿನ ದಾರದಲ್ಲಿ ಹೊಲ್ಯಾ. ನನ್ ಗಂಡನ್ನ ನಾಯಿ ಅಂತ್ಯಲ್ಲೇ. ಆಂಟಿ ಟೇಕ್ ಇಟ್ ಈಸಿ. ನಾಯಿ ಅಲ್ಲ, ನಾರಾಯಣ ಅಂತ ಅನ್ಲು ಅಂತ ಅನ್ಕೊಳ್ಳಿ. ಹೇಗಾದ್ರೂ ಸರಿ, ಹೆಂಡತಿ ಶ್ರೀಮಂತಲಾದ್ರೆ ಗಂಡ ಡ್ರಾಮಾ ಮಾಡಕ್ಕೆ ಶುರು ಮಾಡ್ತಾನಂತೆ. ಅತ್ತೆ ಮಾವ ಖುಷಿಯಾಗಿರೋದನ್ನ ನಿನ್ ಕೈಲಿ ನೋಡಕ್ಕಾಗಲ್ಲ ಅಂತ ಅನಿಸ್ತಿದೆ. ಸುಮನ, ತುಂಬ ವರ್ಷಗಳಾದ್ಮೇಲೆ ಅವ್ರ ಜೀವನದಲ್ಲಿ ಅದ್ಭುತನೇ ನಡೆದಿದೆ. ಅದಕ್ಕೆ ನಾವು ಸಂತೋಷ ಪಡಬೇಕು. ಚಿಕ್ಕಿಗೆ ಹೀಗಾಗಿರೋದಕ್ಕೆ ಖುಷಿಯಿಂದ ಸ್ವೀಟ್ ಹಂಚ್ಬೇಕು ಅಂತಿದ್ದೀರಾ ಅಷ್ಟೇ ಅಲ್ವಾ ಬಾಬಾ? ತಕ್ಷಣನೇ ಮಾಡ್ಬೇಕು ಕೂಡ, ಯಾಕಂದ್ರೆ ನೀನ್ ಮಾತಾಡೋದು ಕಹಿಯಾಗಿರುತ್ತೆ. ಮಾಮ್, ಗಾಯತ್ರಿ ಪಾಪು ಇಲ್ಲೇ ಇದೆ. ಉಲೂಚಿನ ಸುಮ್ಮನೆ ಎತ್ಕೊಂಡಿದ್ದಾಳೆ. ಇನ್ನಿಬ್ರು ಬರ್ಬೇಕು. ಕರ್ಕೊಂಡ್ ಬರ್ತಾರೆ ಬಿಡೋ. ಅಯ್ಯ ಹಸ್ಬೆಂಡು, ಸರಿಗ್ ಹೇಳಿದ್ರೆ ಅರ್ಥ ಮಾಡ್ಕೋತೀವಿ. ಏಯ್, ನೀನ್ ಹೋಗಿ ಬದ್ರಿನಾಥನ್ನ, ನಯನಿ ಹೋಗಿ ಗಾನವಿನ್ ಎತ್ಕೊಂಡ್ ಬಂದ್ರೆ ಹೇಳೋದಲ್ಲ, ತೋರಿಸ್ತೀವಿ. ಅಷ್ಟು ಸೀನ್ ಇದೆಯಾ ನಿಮ್ಗೆ? ಬೇಡದಿರೋ ವಾದ ಯಾಕಮ್ಮ? ಏನ್ ತೋರಿಸ್ತಾರೋ ನೋಡೋಣ. ಮದ್ವೆ ಆದಾಗಿಂದ ನಾನ್ ನೋಡ್ತಾನೆ ಇದೀನಲ್ಲ ಚಿಕ್ಕಪ್ಪ, ನನ್ ಗಂಡನ್ ನಡವಳಿಕೆ ಮತ್ತೆ ಟೇಲ್ ಕೂಡ. ಏನ್ ಹೇಳ್ತಾ ಇದೀಯ? ಏನದು? ಬಾಲ, ಟೇಲ್ ಎಲ್ಲಿದೆ? ಹಿಂದಿರತ್ತೆ, ನಿಮಗ್ ಕಾಣಿಸಲ್ಲ ಬಿಡಿ. ಏಯ್, ಮಾತಾಡ್ದೆ ಬದ್ರಿನಾಥನ್ನ ಕರ್ಕೊಂಡ್ ಬಾ. ನೈನಿ, ನೀನ್ ಹೋಗಿ ಗಾನವಿನ್ ಕರ್ಕೊಂಡ್ ಬಾ. ಅಕ್ಕ ಬಾ. ದೊಡ್ಡ ಬಾವ ಹೇಳಿದ್ ಮತ್ ಕೇಳಿಲ್ಲ ಆದ್ರೆ ವಿಶಾಲ್ ಬಾವ ಹೇಳಿದ ತಕ್ಷಣ ಹೋದ್ರು, ನೋಡಿದ್ರಾ? ಅವಳನ್ನ ಪತಿವ್ರತೆ ಅಂತ ಹೇಳ್ತಾರೆ. ಅತ್ತೆ, ಕೆಲವ್ರಿಗೆ ಬಿಡಿಸಿ ಹೇಳಿದ್ರು ಅರ್ಥ ಆಗಲ್ಲ. ಬ್ರೋ, ಅಷ್ಟಕ್ಕೂ ನೀವೆಲ್ಲ ಹೋಗಿದ್ರಿ? ಹೇಳಿ ನೋಡೋಣ. ಬಲಬಾ, ಟೈಮ್ ವೇಸ್ಟ್ ಮಾಡಬೇಡ. ಏನ್ ಹೀಗೆ ಹೇಳ್ತಾರಲ್ಲ ಮಾಮ್, ನಾವೇನ್ ಮಾಡಿದ್ವಿ ಅಂತ? ನೀ ಸುಮ್ನಿರೋ ಕಂದ ವಿಶಾಲ್. ನಾನ್ ಕೆಲ್ಸದ ಮೇಲೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಶ್ರೀ ಮಹದಾನಂದ ಸ್ವರೂಪ ಸದಾಶಿವ ಶಂಕರ ವರಪ್ರಸಾದ ಸ್ವಾಮಿಗಳು ದರ್ಶನ ಕೊಟ್ರು. ನಿಮ್ಗೇನ್ ಕೊಟ್ರು? ವಿಭೂತಿ ಕೊಟ್ಟು ಹಣೆಗಿಟ್ಕೊಳಕ್ ಹೇಳಿರ್ತಾರೆ. ಇಲ್ಲ ಇಲ್ಲ, ಈ ತಾಯ್ತನ ಕೊಟ್ಟು 4 ಜನ ಮಕ್ಳಿಗೂ ಕಟ್ಟಕ್ ಹೇಳಿದ್ರು. ತಾಯ್ತ ಕಟ್ತೀರಾ?